ನೈಟೆಲ್ಲ ನಿದ್ದೆ ಮಾಡಿದೆ, ಟೈಮ್ ಪಾಸ್ ಮಾಡ್ಕೊಂಡಿದ್ದು. ಬೆಳಗ್ಗೆ 4 ಗಂಟೆಗೆ ಗಾಡಿ ಎತ್ತಿ ನಾವು ಹೊರಟಿದ್ದು ನಂದಿ ಹಿಲ್ಸ್ ಕಡೆಗೆ. ನಮ್ಮೊಂದಿನ್ನು ನೈಟ್ ಶಿಫ್ಟ್ ಮುಗ್ದಿರಲಿಲ್ಲ, ಅಂದರೂ ಬಿಡದೆ ಜೊತೆ ಕರ್ಕೊಂಡು ಹೊರಟೋದ್ವಿ. ಬೆಳಗ್ಗೆ ಬೆತ್ತಿಂಗ್ಳಲ್ಲಿ ತಣ್ಣಗೆ ಬೀಸೋ ಗಾಳಿಯಲ್ಲಿ ಹೈವೇಲಿ ಹೋಗ್ತಾ ಇದ್ರೆ ಮಜಾನೇ ಬೇರೆ. ಇನ್ನೇನು ಬೆಟ್ಟ ಹತ್ತತ್ರ ಹೋಗಿದ್ದಾಗಲೇ ಗೊತ್ತಾಗೋಯ್ತು ನನಗೆ ಇವತ್ತೇನು ಆ ರೇಂಜ್ಗೆ ವ್ಯೂ ಸಿಗೋದಿಲ್ಲ ಅಂತ. ಇವರೆಲ್ಲ ಪೊಲೀಸ್ ಟ್ರೈನಿಂಗ್ ಅವರು ಅನಿಸುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಓಡ್ತಾ ಇದ್ರು. ನಾನು ಇದುವರೆಗೂ ಒಂದು 3 ಸಲ ನಂದಿ ಬೆಟ್ಟಕ್ಕೆ ಬಂದಿದ್ದೀನಿ, ಆದರೆ ಈ ಥರ ವ್ಯೂ ಒಂದು ಸಲನೂ ನನಗೆ ಸಿಗಲಿಲ್ಲ. ನಾವು ಸನ್ರೈಸ್ ವ್ಯೂ ಪಾಯಿಂಟ್ಗೆ ಬರೋಷ್ಟೊತ್ತಿಗೆ ಸೂರ್ಯ ತಲೆ ಮೇಲೆ ಬಂದಿದ್ದ. ಮೋಡ ಅಂತೂ ಒಂದು ಕೂಡ ಇರಲಿಲ್ಲ. ಆ್ಯಕ್ಚುಲಿ ನಾವು ಇನ್ನೂ ಬೇಗನೆ ಬರ್ತಾಯಿದ್ರಿ, ಆದರೆ ಇವರಿಬ್ಬರು ಹೈವೇಯಲ್ಲಿ ಫ್ಲೇವರ್ ಹತ್ತಿ ದೇವನಹಳ್ಳಿ ಏರ್ಪೋರ್ಟ್ಗೆ ಹೊರಟೋಗಿದ್ದಾರೆ. ಅಲ್ಲೇ ಸ್ವಲ್ಪ ಲೇಟ್ ಆಯಿತು. ವೀಕ್ ಡೇಸ್ ಆದ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು. ನಾವು ಈ ಟೈಮಲ್ಲಿ ಹೋಗಿದ್ದ ತಪ್ಪಿಗೆ ಜನ ಇದ್ರು ಅಷ್ಟೇ ನೋಡೋಕ್ಕೆ. ನೀವು ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಂದಿ ಬೆಟ್ಟಕ್ಕೆ ಹೋಗೋದಾದರೆ ಡಿಸೆಂಬರ್ ಟು ಫೆಬ್ರವರಿಯಲ್ಲಿ ಹೋಗಿ. ಆ ಟೈಮಲ್ಲಿ ಒಳ್ಳೆ ವ್ಯೂ ಸಿಗೋ ಚಾನ್ಸಸ್ ಇರುತ್ತೆ. ವ್ಯೂ ಅಂತೂ ಸಿಗಲಿಲ್ಲ. ದೇವ್ರ ದರ್ಶನ ಆದರೂ ಮಾಡೋಣ ಅಂತ ಬೆಟ್ಟದ ಮೇಲೆ ಇರೋ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಇನ್ನೇನು ರಿಟರ್ನ್ ಹೊರಡೋಣ ಅನ್ನೋಷ್ಟರಲ್ಲಿ ಲೈಟಾಗಿ ಮೋಡ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಚೆನ್ನಾಗಿ ಮೋಡ ಬರುತ್ತೇನೋ ಅಂತ ಇನ್ನೊಂದು 1 ಅವರ್ ಅಲ್ಲೇ ವೆಯ್ಟ್ ಮಾಡಿದ್ವಿ. ಬಟ್ ಸುಮ್ಮನೆ ಮಂಜು ಥರ ಮೂವ್ ಆಗ್ತಾಯಿತ್ತು ಅಷ್ಟೇ. मुझसे प्यार करती है या नहीं करती है? ಮಿಕ್ಕಿದ ನೆಕ್ಸ್ಟ್ ವೀಡಿಯೋ ನೋಡೋಣ ಫ್ರೆಂಡ್ಸ್. ಬಾಯ್.